ವೈದಿಕ ಜ್ಯೋತಿಷ್ಯದ ಪ್ರಕಾರ ಮೃಗಶಿರ ನಕ್ಷತ್ರ 5ನೇ ಸ್ಥಾನದಲ್ಲಿದೆ. ಒಮ್ಮೆ ಬ್ರಹ್ಮದೇವನಿಗೆ ಅವನ ಮಗಳ ಮೇಲೆ ಮೋಹವಾಗುತ್ತದೆ. ಇದರಿಂದ ಪರಶಿವನಿಗೆ ತೀವ್ರ ಕೋಪ ಬಂತು. ಆಗ ಬ್ರಹ್ಮದೇವನನ್ನು ಗುರಿಯಾಗಿಸಿಕೊಂಡು ಶಿವನು ಬಾಣ ಹೂಡಿದನು. ಅದರಿಂದ ತಪ್ಪಿಸಿಕೊಳ್ಳಲು ಆಗಸದತ್ತ ಓಡಿದ ಬ್ರಹ್ಮನು ಮೃಗಶಿರ ನಕ್ಷತ್ರದಲ್ಲಿ ಅವಿತುಕೊಂಡನು. ಪರಶಿವನ ಕೋಪ ಕಡಿಮೆ ಮಾಡಲು ಜಿಂಕೆಯ ಅವತಾರ ತಾಳಿದನು. ದಂತಕಥೆಗಳ ಪ್ರಕಾರ ಶಿವನ ಬಾಣವನ್ನು ಕ್ಷಮಿಸುವ ಗುಣವು ಮೃಗಶಿರ ನಕ್ಷತ್ರ ಪುಂಜದಲ್ಲಿದೆ. ಆರ್ಧ ನಕ್ಷತ್ರವಾಗಿ ಇಲ್ಲಿ ಬ್ರಹ್ಮನು ಮಲಗಿದ್ದಾನೆ ಎಂದು ನಂಬಲಾಗಿದೆ. ವೈದಿಕ ಜ್ಯೋತಿಷ್ಯದಲ್ಲಿ ಒಟ್ಟು 27 ನಕ್ಷತ್ರಗಳನ್ನು ಉಲ್ಲೇಖಿಸಲಾಗಿದೆ. ಈ ಎಲ್ಲ ನಕ್ಷತ್ರಗಳು ತಮ್ಮದೇ ಆದ ಮಹತ್ವಗಳನ್ನು ಹೊಂದಿವೆ. ಜೊತೆಗೆ ಆಯಾ ನಕ್ಷತ್ರದವರಿಗೆ ಯೋಗಗಳನ್ನು ಪ್ರಾಪ್ತಿ ಮಾಡುತ್ತವೆ. ನಕ್ಷತ್ರಗಳ ಪರಿಣಾಮದಿಂದಾಗಿ ವ್ಯಕ್ತಿಗೆ ಒಳಿತು ಕೆಡುಕುಗಳಾಗುತ್ತವೆ ಎಂದು ಪಂಡಿತರು ಹೇಳುತ್ತಾರೆ. ಜ್ಯೋತಿಷಿಗಳು 5 ನಕ್ಷತ್ರಗಳನ್ನು ಅತ್ಯಂತ ಶುಭ ಎಂದು ಗುರುತಿಸಿದ್ದಾರೆ. ಈ ನಕ್ಷತ್ರಗಳಲ್ಲಿ ಜನಿಸಿದವರ ಮೇಲೆ ಪರಿಣಾಮಗಳು ಧನಾತ್ಮಕವಾಗಿರುತ್ತವೆ. ಈ ನಕ್ಷತ್ರದವರು ಜೀವನದಲ್ಲಿ ಏನನ್ನಾದರೂ ಸಾಧಿಸುತ್ತಾರೆ ಎಂದು ನಂಬಲಾಗಿದೆ. ಈ ಪೈಕಿ ಮೃಗಶಿರ ನಕ್ಷತ್ರದ 1ನೇ ಸ್ಥಾನದಲ್ಲಿದೆ. ಒಮ್ಮೆ ಮನದ್ದು ಮಾಡಿದರೆ ಮೃಗಶಿರ ನಕ್ಷತ್ರದವರು ಯಾವುದೇ ಕೆಲಸ ಮಾಡಬಲ್ಲರು. ಸದಾ ಉತ್ಸಾಹದ ಚಿಲುಮೆ ಆಗಿರುತ್ತಾರೆ. ಇವರ ಸಂತೋಷಕ್ಕೆ ಪಾರವಿಲ್ಲ. ಎಂತಹ ಕಷ್ಟಕರವಾದ ಕೆಲಸವಿದ್ದರೂ ಸರಿಯೇ ಬೇರೆಯವರ ಸ್ಫೂರ್ತಿಯಿಂದ ಇವರು ಕೆಲಸವನ್ನು ಸಂಪೂರ್ಣಗೊಳಿಸುತ್ತಾರೆ. ಇವರು ಯಾರ ಸಹಾಯವನ್ನು ಕೇಳುವುದಿಲ್ಲ. ಅಲಂಕಾರ ಪ್ರಿಯರು. ಒಮ್ಮೆ ಹಾಕಿದ ಬಟ್ಟೆಯನ್ನು ಇನ್ನೊಮ್ಮೆ ಹಾಕುವುದಿಲ್ಲ. ಆದರೆ ಯಾವುದೇ ಕಾರಣಕ್ಕೂ ಇವರಿಗೆ ದುರಾಸೆ ಇರುವುದಿಲ್ಲ. ಹಣದ ತೊಂದರೆ ಉಂಟಾಗದು. ಅನೇಕ ಧಾರ್ಮಿಕ ಕಾರ್ಯಗಳನ್ನು ಮಾಡುತ್ತಾರೆ. ಯಾರ ಮೇಲೆ ಆಗಲಿ ಇರುವ ಪ್ರೀತಿಯನ್ನು ತೋರ್ಪಡಿಸುವುದಿಲ್ಲ. ಈ ನಕ್ಷತ್ರಕ್ಕೆ ಸೋಮ ಅಧಿಪತಿ. ಮೃಗಶಿರ ನಕ್ಷತ್ರದ 2 ಪಾದ ವೃಷಭ ಹಾಗೂ 2 ಪಾದ ಮಿಥುನ ಆಗುತ್ತದೆ. ಈ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ದೃಢವಾದ ದೇಹ, ಸಾಧಾರಣ ಬಣ್ಣ ಇರುತ್ತದೆ. ಬೇರೆಯವರ ವಿಚಾರದಲ್ಲಿ ಪ್ರಾಮಾಣಿಕರಾಗಿರುತ್ತಾರೆ. ಇತರರಿಂದಲೂ ಅದೇ ಗುಣವನ್ನು ನಿರೀಕ್ಷೆ ಮಾಡುತ್ತಾರೆ. ಇವರಿಗೆ ಯಾವುದೇ ವಿಚಾರವನ್ನು ಬೇಗ ಗ್ರಹಿಸುವ ಸಾಮರ್ಥ್ಯ ಇರುತ್ತದೆ. ಹೊಸ ವಿಚಾರಗಳನ್ನು ಬೇಗ ಕಲಿಯುತ್ತಾರೆ. ಜತೆಗೆ ಊಹಾಶಕ್ತಿ ಕೂಡ ಅಧಿಕವಾಗಿರುತ್ತದೆ. ಇಟ್ಟು ಗುರಿಯನ್ನು ಸಾಧಿಸುವ ವಿಚಾರದಲ್ಲಿ ಮಹಾನ್ ಗಟ್ಟಿಗರು. ಉನ್ನತ ಸ್ಥಾನದಲ್ಲಿರುವವರು ಪ್ರೀತಿ ಗಳಿಸುತ್ತಾರೆ. ಸತ್ಯವಾದ ದಾರಿಯನ್ನೇ ಅನುಸರಿಸುತ್ತಾರೆ. ಇವರಿಗೆ ಯಾವಾಗಲೂ ಆರ್ಥಿಕ ಹಾಗೂ ವೈಯಕ್ತಿಕ ಸಮಸ್ಯೆಗಳಿರುತ್ತವೆ. ಈ ನಕ್ಷತ್ರದ ಹೆಣ್ಣುಮಕ್ಕಳು ಮದುವೆ ನಂತರ ಒಂದಿಲ್ಲೊಂದು ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಸಂಶೋಧನಾ ಕ್ಷೇತ್ರದಲ್ಲಿ ಇವರಿಗೆ ಹೆಚ್ಚಿನ ಆಸಕ್ತಿ ಇರುತ್ತದೆ. ಉನ್ನತ ಸ್ಥಾನ ತಲುಪುತ್ತಾರೆ. ನಿಗೂಢ ವಿದ್ಯೆಗಳನ್ನು ಕಲಿಯುತ್ತಾರೆ. ಇವೆಲ್ಲ ಈ ನಕ್ಷತ್ರದವರ ಲಕ್ಷಣ. ಮೃಗಶಿರ ನಕ್ಷತ್ರದವರು ಉತ್ಸಾಹದಿಂದ ಕೆಲಸ ಕಾರ್ಯದಲ್ಲಿ ಮುಂದುವರಿಯುತ್ತಾರೆ. ಯಾರಲ್ಲೂ ಭೇದ ಭಾವ ತೋರುವುದಿಲ್ಲ. ಯಾವುದೇ ತ್ಯಾಗಕ್ಕೂ ಸಿದ್ಧರಾಗುತ್ತಾರೆ. ಈ ನಕ್ಷತ್ರದವರಿಗೆ ಅಡುಗೆ ಮಾಡುವುದೆಂದರೆ ಬಹಳ ಇಷ್ಟ. ರುಚಿಕರ ಆಹಾರವನ್ನು ಸದಾ ಬಯಸುತ್ತಾರೆ. ತಂಪು ಪಾನೀಯಗಳು, ಐಸ್ ಕ್ರೀಮ್ನಂತಹ ಆಹಾರ ಪದಾರ್ಥಗಳು ಇವರಿಗೆ ಇಷ್ಟ. ಸಮಾಜಕ್ಕೆ ಉಪಯೋಗವಾಗುವ ಹಲವು ಕಾರ್ಯಗಳನ್ನು ಮಾಡುತ್ತಾರೆ. ರಾಜಕೀಯ ಇಷ್ಟವಿಲ್ಲದೆ ಹೋದರೂ ರಾಜಕೀಯದ ವ್ಯಕ್ತಿಗಳನ್ನು ಪೋಷಿಸುತ್ತಾರೆ. ಬೇಗನೆ ಏಳುವುದಿಲ್ಲ, ಹಾಗೆ ರಾತ್ರಿ ಬೇಗನೆ ಮಲಗುವುದೂ ಇಲ್ಲ. ಮಧ್ಯಾಹ್ನ ವಿಶ್ರಾಂತಿ ತೆಗೆದುಕೊಳ್ಳುವುದರಲ್ಲಿ ಇವರೇ ಮೊದಲಿಗರು. ಈ ನಕ್ಷತ್ರದವರು ಸದಾ ಹೋರಾಟ ಓಡಾಟದಲ್ಲಿ ಇರಬೇಕೆಂದು ಬಯಸುತ್ತಾರೆ. ಒಡವೆಗಳ ಬಗ್ಗೆ ಆಸಕ್ತಿ ಇರದು. ಆದರೆ ಎಷ್ಟೇ ಬಟ್ಟೆಗಳಿದ್ದರೂ ಇವರಿಗೆ ಸಾಲದು. ಐಷಾರಾಮಿ ಜೀವನ ಇಷ್ಟಪಡುವುದಿಲ್ಲ. ಎಲ್ಲರೊಂದಿಗೆ ಬೆರೆತು ಬಾಳುತ್ತಾರೆ. ಇವರು ಇರುವ ಕಡೆ ಹಾಸ್ಯಕ್ಕೆ ಕೊರತೆ ಇರದು. ಒಂದಕ್ಕಿಂತಲೂ ಹೆಚ್ಚು ವಾಹನಗಳನ್ನು ಕೊಳ್ಳುವ ಇಚ್ಛೆ ಇರುತ್ತದೆ. ಒಟ್ಟಾರೆ ಇವರು ಸುಖವಾಗಿ ಬಾಳುವುದಲ್ಲದೆ ಬೇರೆಯವರ ಸುಖ ಸಂತೋಷದ ಬಾಳುವೆಗೂ ಕಾರಣರಾಗುತ್ತಾರೆ. ಸಂಗೀತ ಜ್ಞಾನ ಇರುತ್ತದೆ.
ಮೃಗಶಿರ ನಕ್ಷತ್ರವು ಧೈರ್ಯಕ್ಕೆ ಆಗರ. ಈ ನಕ್ಷತ್ರದ 1 ಮತ್ತು 2ನೇ ಪಾದಗಳು ವೃಷಭ ರಾಶಿಯಲ್ಲಿ ಬಂದರೆ 3, 4ನೇ ಪಾದಗಳು ಮಿಥುನ ರಾಶಿಯಲ್ಲಿ ಬರುತ್ತದೆ. ಈ ಕಾರಣದಿಂದ ಮಿಥುನ ಮತ್ತು ವೃಷಭ ರಾಶಿಯ ಒಟ್ಟಾರೆ ಗುಣಧರ್ಮಗಳು ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ದೊರೆಯುತ್ತದೆ. ಮೃಗಶಿರ ನಕ್ಷತ್ರ 1ನೇ ಪಾದದಲ್ಲಿ ಜನಿಸಿದ ಸ್ತ್ರೀಯರು ಚೂಪಾದ ನಾಲಿಗೆಯನ್ನು ಹೊಂದಿರುತ್ತಾರೆ ಮತ್ತು ತಮ್ಮ ಮನಸ್ಸನ್ನು ನೇರವಾಗಿ ತೆರೆದಿಡುತ್ತಾರೆ. ವಾದದ ಸಮಯದಲ್ಲಿ ಅವರು ಜಾಗರೂಕರಾಗಿರಬೇಕು ಮತ್ತು ಅವರು ಏನು ಹೇಳುತ್ತಿದ್ದಾರೆ ಎಂಬುದನ್ನು ಗಮನಿಸಬೇಕು, ಏಕೆಂದರೆ ಅವರ ಹರಿತ ಮಾತು ಇತರ ವ್ಯಕ್ತಿಗೆ ಗಂಭೀರ ಹಾನಿಯನ್ನು ಉಂಟುಮಾಡಬಹುದು. ಅವರು ಬುದ್ಧಿವಂತರು, ಕೆಲವು ಸಂದರ್ಭಗಳಲ್ಲಿ ಸ್ವಲ್ಪ ಸ್ವಾರ್ಥಿಗಳಾಗಿರಬಹುದು. ಅವರು ಸಮಾಜ ಸೇವೆ ಮಾಡಲು ಇಷ್ಟಪಡುತ್ತಾರೆ ಮತ್ತು ಲಲಿತ ಕಲೆಗಳನ್ನು ತುಂಬಾ ಇಷ್ಟಪಡುತ್ತಾರೆ. ಮೃಗಶಿರ ನಕ್ಷತ್ರ 1ನೇ ಪಾದದಲ್ಲಿ ಜನಿಸಿದ ಸ್ತ್ರೀಯರು ಸಾಮಾನ್ಯವಾಗಿ ಬುದ್ಧಿವಂತರಾಗಿರುತ್ತಾರೆ, ಆದರೆ ದುರದೃಷ್ಟವಶಾತ್ ಅವರು ಉತ್ತಮ ಶಿಕ್ಷಣವನ್ನು ಹೊಂದಲು ಹೆಚ್ಚು ಉತ್ಸುಕರಾಗಿರುವುದಿಲ್ಲ. ಆದರೆ ಅಧ್ಯಯನದಲ್ಲಿ ಅವರ ಆಸಕ್ತಿಯ ಕೊರತೆಯು ತರಗತಿಯನ್ನು ಹಲವಾರು ಬಾರಿ ಪುನರಾವರ್ತಿಸಲು ಕಾರಣವಾಗಬಹುದು. ಮೃಗಶಿರ ನಕ್ಷತ್ರ 1ನೇ ಪಾದದಲ್ಲಿ ಜನಿಸಿದ ನಕ್ಷತ್ರದ ಹೆಣ್ಣು ತನ್ನ ಮದುವೆಯಾದ ನಂತರವೂ ಹಲವಾರು ಮನೆ ಕೆಲಸಗಳಲ್ಲಿ ನಿರತಳಾಗಿರುತ್ತಾಳೆ. ಮದುವೆಯ ಆರಂಭಿಕ ಅವಧಿಯಲ್ಲಿ ಕೆಲ ತಪ್ಪು ಮಾಡಬಹುದು, ಆದರೆ ಅವರು ಶೀಘ್ರದಲ್ಲೇ ತಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳುತ್ತಾರೆ ಮತ್ತು ನಂತರ ಪ್ರೀತಿಯ ಮದುವೆಯನ್ನು ಹೊಂದುತ್ತಾರೆ. ಮೃಗಶಿರ ನಕ್ಷತ್ರ 1ನೇ ಪಾದದಲ್ಲಿ ಜನಿಸಿದ ನಕ್ಷತ್ರದ ಮಹಿಳೆಯರಿಗೆ ಆರೋಗ್ಯವು ತುಂಬಾ ಗಂಭೀರವಾದ ವಿಷಯವಾಗಿದೆ, ಏಕೆಂದರೆ ಅವರು ಗಾಯಿಟರ್, ಎಸ್ಟಿಡಿಗಳು, ಮುಟ್ಟಿನ ಸಮಸ್ಯೆಗಳು, ದೀರ್ಘಕಾಲದ ದೇಹ ನೋವು ಮತ್ತು ಇನ್ನೂ ಅನೇಕ ಗಂಭೀರ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಾರೆ. ಆದ್ದರಿಂದ ಅವರು ತಮ್ಮ ಆರೋಗ್ಯದ ವಿಷಯದಲ್ಲಿ ವಿಶೇಷ ಕಾಳಜಿಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಮೃಗಶಿರ ನಕ್ಷತ್ರ 2ನೇ ಪಾದದಲ್ಲಿ ಜನಿಸಿದ ಸ್ತ್ರೀಯರು ಕನ್ಯಾ ನವಾಂಶದಲ್ಲಿ ಬರುತ್ತಾರೆ. ಸಕಲ ಜನರೊಡನೆ ಪ್ರೇಮದಿಂದ ಮಾತಾಡುವವಳು, ಸುಂದರ ರೂಪವುಳ್ಳವಳು, ವಸ್ತ್ರಾಲಂಕಾರ ಪ್ರಿಯಳು, ಧನ ಧಾನ್ಯ ಪೂರ್ಣಳು, ಎಲ್ಲ ಕೆಲಸಗಳನ್ನು ಮನಃಪೂರ್ವಕ ಮಾಡತಕ್ಕವಳು, ಪುತ್ರ ಸಂತಾನವತಿಯು, ದಾನ ಧರ್ಮ ಪರೋಪಕಾರಗಳಲ್ಲಿ ಆಸಕ್ತಳು, ಶುದ್ಧ ಅಂತಃಕರಣವುಳ್ಳವಳು, ವಿನಯಶೀಲಳು ಆಗಿರುತ್ತಾಳೆ. ಈ ಸ್ತ್ರೀಯರಿಗೆ ದೃಢ ನಿರ್ಧಾರವು ಗುಣವಾಗಿದೆ. ಆದಾಗ್ಯೂ ಮೃಗಶಿರ ನಕ್ಷತ್ರದಲ್ಲಿ ಚಂದ್ರನು ದೋಷಪೂರಿತ ಗ್ರಹದಿಂದ ಪೀಡಿತರಾಗಿದ್ದರೆ ಅವರು ಹಠಮಾರಿ ನಡವಳಿಕೆಯನ್ನು ಹೊಂದಿರುತ್ತಾರೆ. ಇದು ಸಂಬಂಧದ ಸಮಸ್ಯೆಗಳು, ವ್ಯವಹಾರದಲ್ಲಿ ಆರ್ಥಿಕ ನಷ್ಟಗಳು ಮತ್ತು ಅವರ ವೃತ್ತಿಜೀವನದಲ್ಲಿ ಮುರಿದು ಹೋಗುತ್ತದೆ. ಈ ಸ್ತ್ರೀಯರು ಸಂಪತ್ತು ಅಥವಾ ಭೌತಿಕ ಸಂತೋಷಗಳನ್ನು ಗಳಿಸುವಲ್ಲಿ ಅತಿಯಾದ ಆಸಕ್ತಿ ಹೊಂದಿರಬಹುದು. ಈ ಸ್ತ್ರೀಯರ ವೃತ್ತಿಯು ಹಣಕಾಸುಗೆ ಸಂಬಂಧಿಸಿರಬಹುದು. ಮಾತುಕತೆ ಒಪ್ಪಂದಗಳು, ಮಾರಾಟ, ಮಾರ್ಕೆಟಿಂಗ್, ರಾಜಕೀಯ ಇತ್ಯಾದಿಗಳೊಂದಿಗೆ ವ್ಯವಹರಿಸಬಹುದು. ಕೆಲವು ಸಂದರ್ಭಗಳಲ್ಲಿ ಸ್ತ್ರೀಯರಿಗೆ ಸಂಗಾತಿಯು ಪ್ರಬಲ ಅಥವಾ ಮಿಲಿಟರಿ ಅಥವಾ ಕ್ರೀಡಾಪಟು ಪತಿಯಾಗಿ ಸಿಗಬಹುದು. ಈ ಪಾದವನ್ನು ಹೊಂದಿರುವ ಸ್ತ್ರೀ ಜನಪರರು ವೈವಾಹಿಕ ಜೀವನದಲ್ಲಿ ಸವಾಲುಗಳನ್ನು ಎದುರಿಸಬೇಕಾಗಬಹುದು. ಮೃಗಶಿರ ನಕ್ಷತ್ರ 2ನೇ ಪಾದದಲ್ಲಿ ಜನಿಸಿದ ಸ್ತ್ರೀಯರು ಪ್ರೀತಿಯಲ್ಲಿ ಬೀಳುವ ಸಾಧ್ಯತೆಗಳು ಹೆಚ್ಚಿರುತ್ತವೆ ಅಥವಾ ವಿವಾಹದ ನಂತರ ಅನೈತಿಕ ಸಂಬಂಧವನ್ನು ಹೊಂದುವ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ. ಪ್ರತಿಯೊಂದು ಅನೈತಿಕ ಸಂಬಂಧದಲ್ಲೂ ಹಣ ಮಾಡುವ ಉದ್ದೇಶವನ್ನು ಉಳ್ಳವರಾಗಿರುತ್ತಾರೆ. ನಿಮ್ಮ ಪರಿಶ್ರಮ ಮತ್ತು ಉತ್ತಮ ನಿರ್ಧಾರಗಳ ಮೂಲಕ ನೀವು ಗಳಿಸುವ ಹಲವಾರು ಆಸ್ತಿಗಳ ಹೆಮ್ಮೆಯ ಮಾಲೀಕರಾಗುತ್ತೀರಿ ಎಂದು ಸೂಚಿಸುತ್ತದೆ. ನೀವು ಅತ್ಯಂತ ಶ್ರೀಮಂತರಾಗಿರುತ್ತೀರಿ ಮತ್ತು ರಾಜನ ಜೀವನವನ್ನು ನಡೆಸುವ ಐಷಾರಾಮಿಗಳನ್ನು ಹೊಂದಿರುತ್ತೀರಿ. ನಿಮ್ಮ ವ್ಯಕ್ತಿತ್ವಕ್ಕೆ ಬಂದಾಗ ನೀವು ಬುದ್ಧಿವಂತರು ಮತ್ತು ಅಪರೂಪವಾಗಿ ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ. ನಿಮ್ಮ ಖ್ಯಾತಿಯು ಪ್ರತಿಷ್ಠಿತ ಆಡಳಿತಗಾರನಿಗೆ ಸಮನಾಗಿರುತ್ತದೆ. ಮೃಗಶಿರ ನಕ್ಷತ್ರ 3ನೇ ಪಾದದಲ್ಲಿ ಜನಿಸಿದ ಸ್ತ್ರೀಯರು ಬುದ್ಧಿವಂತರು, ಆದರೆ ಆಲಸಿಗಳಾದ ಇವರು ತಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸುವುದು ಕಡಿಮೆ.
ಈ ನಕ್ಷತ್ರದಲ್ಲಿ ಜನಿಸಿದವರು ಭೋಗಪ್ರಿಯರು. ನೀವು ಸಭ್ಯ ಮತ್ತು ವಿಶ್ವಾಸಾರ್ಹ ವ್ಯಕ್ತಿ ಎಂದು ಸೂಚಿಸುತ್ತದೆ. ನಿಮ್ಮ ಉನ್ನತಿಗೇರಿಸುವ ಸ್ವಭಾವದಿಂದಾಗಿ ಜನರು ನಿಮ್ಮ ಸುತ್ತಲೂ ಇರಲು ಇಷ್ಟಪಡುತ್ತಾರೆ. ನಿಮ್ಮ ಜೀವನದಲ್ಲಿ ನೀವು ಏಳಿಗೆ ಹೊಂದುತ್ತೀರಿ ಮತ್ತು ಗಣನೀಯ ಪ್ರಮಾಣದ ಸಂಪತ್ತನ್ನು ಸಂಗ್ರಹಿಸುತ್ತೀರಿ. ನೀವು ಐಷಾರಾಮಿ ಮತ್ತು ಶ್ರೀಮಂತಿಕೆಯೊಂದಿಗೆ ಅಲಂಕೃತ ಜೀವನವನ್ನು ನಡೆಸಲು ಒಲವು ತೋರುತ್ತೀರಿ. ನಿಮ್ಮ ಜೀವನದಲ್ಲಿ ಬಹಳಷ್ಟು ಸಂತೋಷ ಇರುತ್ತದೆ ಮತ್ತು ನೀವು ಆರೋಗ್ಯಕರ ಜೀವನವನ್ನು ಸಹ ಆನಂದಿಸುವಿರಿ. ನಿಮ್ಮ ಶತ್ರುಗಳ ವಿಷಯಕ್ಕೆ ಬಂದಾಗ ನೀವು ಅವರ ವಿರುದ್ಧ ಜಯಶಾಲಿಯಾಗುವುದರಿಂದ ಅವರು ನಿಮ್ಮ ವಿರುದ್ಧ ಬರಲು ಕಷ್ಟಪಡುತ್ತಾರೆ. ನಿಮ್ಮ ಆರೋಗ್ಯಕರ ಜೀವನ ಶೈಲಿ ಮತ್ತು ಉತ್ತಮ ಒಟ್ಟಾರೆ ಆರೋಗ್ಯದ ಕಾರಣದಿಂದಾಗಿ ನಿಮ್ಮ ಜೀವನವು ಗಣನೀಯವಾಗಿ ದೀರ್ಘವಾಗಿರುತ್ತದೆ. ಈ ನಕ್ಷತ್ರವನ್ನು ಮಂಗಳನು ಆಳುವನು. ಮಂಗಳನು ವ್ಯಕ್ತಿಯ ಮೂಗು, ಕತ್ತು, ಗಂಟಲು, ಧ್ವನಿ ಪೆಟ್ಟಿಗೆ, ಭುಜ, ಎದೆ ಭಾಗವನ್ನು ನಿಯಂತ್ರಿಸುವನು. ಹಾಗಾಗಿ ಈ ನಕ್ಷತ್ರದವರು ಗಳಗಂಡ, ಗಾಯ, ಮುಖದಲ್ಲಿ ಮೊಡವೆ, ಅತಿಸಾರ, ಮಲಬದ್ಧತೆ, ಲೈಂಗಿಕ ಸಮಸ್ಯೆಗಳಂತಹ ಸಮಸ್ಯೆಗಳಿಗೆ ಒಳಗಾಗುತ್ತಾರೆ. ಇವರು ಆರೋಗ್ಯ ಸಮಸ್ಯೆಯಿಂದ ಚೇತರಿಸಿಕೊಳ್ಳಲು ಸಾಮಾನ್ಯವಾಗಿ 3, 5 ಅಥವಾ 9 ದಿನಗಳು ಬೇಕಾಗುವುದು ಎಂದು ಜ್ಯೋತಿಷ್ಯ ಶಾಸ್ತ್ರ ತಿಳಿಸುವುದು. ನಿಮ್ಮ ಕೆಲಸದ ಮೂಲಕ ನಿಮ್ಮ ಗೆಳೆಯರು ಮತ್ತು ನಿಮ್ಮ ಸುತ್ತಲಿರುವ ಪ್ರತಿಯೊಬ್ಬರ ಗೌರವವನ್ನು ನೀವು ಗಳಿಸುವಿರಿ. ನಿಮ್ಮ ಉತ್ತಮ ಖ್ಯಾತಿಯು ಚೆನ್ನಾಗಿ ಗಳಿಸುತ್ತದೆ ಮತ್ತು ಆಡಳಿತಗಾರನಿಗೆ ಸಮಾನವಾಗಿರುತ್ತದೆ. ನಿಮ್ಮ ಆರೋಗ್ಯಕರ ಅಭ್ಯಾಸಗಳು ನೀವು ತುಂಬಾ ಆರೋಗ್ಯವಾಗಿರುತ್ತೀರಿ ಮತ್ತು ದೀರ್ಘಾಯುಷ್ಯವನ್ನು ಹೊಂದುತ್ತೀರಿ ಎಂದು ನಿರ್ದೇಶಿಸುತ್ತದೆ. ಕಷ್ಟಪಟ್ಟು ದುಡಿಯುವ ಸ್ವಭಾವವು ನಿಮಗೆ ಸಮೃದ್ಧಿ ಮತ್ತು ಅನುಗ್ರಹವನ್ನು ತರುತ್ತದೆ. ಆದರೆ ನಿಮ್ಮ ಸೋಮಾರಿತನದಿಂದ ಏಳಿಗೆ ಕುಂಠಿತವಾಗಬಹುದು. ನಿಮ್ಮ ಹೆಸರು ಮತ್ತು ಖ್ಯಾತಿಯು ಸಹ ದೂರದವರೆಗೆ ಪ್ರಯಾಣಿಸುತ್ತದೆ. ನಿಮ್ಮ ಕುಟುಂಬದ ವಿಷಯಕ್ಕೆ ಬಂದಾಗ ನೀವು ಉತ್ತಮ ಮಕ್ಕಳೊಂದಿಗೆ ಸಂತೋಷವಾಗಿರುತ್ತೀರಿ. ನಿಮ್ಮಲ್ಲಿ ಕೆಲವು ಆಸಕ್ತಿದಾಯಕ ವೈಶಿಷ್ಟ್ಯಗಳನ್ನು ಸೂಚಿಸುತ್ತದೆ. ವಸ್ತುಗಳು ಯಾವಾಗಲೂ ನಿಮ್ಮ ಮಡಿಲಲ್ಲಿ ಸುಲಭವಾಗಿ ಬೀಳುವುದರಿಂದ ಮತ್ತು ಯಾವುದೇ ದುರದೃಷ್ಟಗಳಿಗೆ ಜವಾಬ್ದಾರರಾಗಿರುವುದಿಲ್ಲವಾದ್ದರಿಂದ ನೀವು ಅತ್ಯಂತ ಅದೃಷ್ಟವಂತರು. ಇದಲ್ಲದೆ ನೀವು ತುಂಬಾ ಸಂತೋಷವಾಗಿರುತ್ತೀರಿ ಮತ್ತು ನಿಮ್ಮ ಸುತ್ತಲಿರುವ ಎಲ್ಲರನ್ನೂ ಸಂತೋಷಪಡಿಸಲು ಪ್ರಯತ್ನಿಸಿ. ನಿಮ್ಮ ವ್ಯಕ್ತಿತ್ವವನ್ನು ಪರಿಗಣಿಸಿ, ನೀವು ಸದ್ಗುಣಶೀಲರಾಗಿ ಮತ್ತು ನೀತಿವಂತರಾಗಿರುತ್ತೀರಿ. ಇದರರ್ಥ ನೀವು ಅಪನಂಬಿಕೆಯನ್ನು ಪ್ರೋತ್ಸಾಹಿಸುವುದಿಲ್ಲ ಮತ್ತು ನಿಮ್ಮ ನೈತಿಕತೆಗೆ ನಿಜವಾಗಿದ್ದೀರಿ. ನಿಮ್ಮ ಜೀವಿತಾವಧಿಯಲ್ಲಿ ನೀವು ಅಸಾಧಾರಣವಾಗಿ ಪ್ರಸಿದ್ಧ ಮತ್ತು ಶ್ರೀಮಂತರಾಗಿರುತ್ತೀರಿ. ನೀವು ಸಭ್ಯ ಮತ್ತು ವಿಶ್ವಾಸಾರ್ಹ ವ್ಯಕ್ತಿ ಎಂದು ಸೂಚಿಸುತ್ತದೆ. ನಿಮ್ಮ ಉನ್ನತಿಗೇರಿಸುವ ಸ್ವಭಾವದಿಂದಾಗಿ ಜನರು ನಿಮ್ಮ ಸುತ್ತಲೂ ಇರಲು ಇಷ್ಟಪಡುತ್ತಾರೆ. ನಿಮ್ಮ ಜೀವನದಲ್ಲಿ ನೀವು ಏಳಿಗೆ ಹೊಂದುತ್ತೀರಿ ಮತ್ತು ಗಣನೀಯ ಪ್ರಮಾಣದ ಸಂಪತ್ತನ್ನು ಸಂಗ್ರಹಿಸುತ್ತೀರಿ. ನೀವು ಐಷಾರಾಮಿ ಮತ್ತು ಶ್ರೀಮಂತಿಕೆಯೊಂದಿಗೆ ಅಲಂಕೃತ ಜೀವನವನ್ನು ನಡೆಸಲು ಒಲವು ತೋರುತ್ತೀರಿ. ನಿಮ್ಮ ಜೀವನದಲ್ಲಿ ಬಹಳಷ್ಟು ಸಂತೋಷ ಇರುತ್ತದೆ ಮತ್ತು ನೀವು ಆರೋಗ್ಯಕರ ಜೀವನವನ್ನು ಸಹ ಆನಂದಿಸುವಿರಿ. ನಿಮ್ಮ ಶತ್ರುಗಳ ವಿಷಯಕ್ಕೆ ಬಂದಾಗ ನೀವು ಅವರ ವಿರುದ್ಧ ಜಯಶಾಲಿಯಾಗುವುದರಿಂದ ಅವರು ನಿಮ್ಮ ವಿರುದ್ಧ ಬರಲು ಕಷ್ಟಪಡುತ್ತಾರೆ. ನಿಮ್ಮ ಆರೋಗ್ಯಕರ ಜೀವನ ಶೈಲಿ ಮತ್ತು ಉತ್ತಮ ಒಟ್ಟಾರೆ ಆರೋಗ್ಯದ ಕಾರಣದಿಂದಾಗಿ ನಿಮ್ಮ ಜೀವನವು ಗಣನೀಯವಾಗಿ ದೀರ್ಘವಾಗಿರುತ್ತದೆ. ಮೃಗಶಿರ ನಕ್ಷತ್ರ 4ನೇ ಪಾದದಲ್ಲಿ ಜನಿಸಿದ ಸ್ತ್ರೀಯರು ಉತ್ತಮ ಶಿಕ್ಷಣವನ್ನು ಪಡೆಯುತ್ತೀರಿ. ನಿಮ್ಮ ಖರ್ಚಿನ ಮೇಲೆ ನಿಯಂತ್ರಣ ಇಟ್ಟುಕೊಳ್ಳುವುದು ನಿಮಗೆ ಕಷ್ಟವಾಗುತ್ತದೆ. ಕೆಲವೊಮ್ಮೆ ನೀವು ಹಣಕಾಸಿನ ಸಮಸ್ಯೆಗಳಲ್ಲಿ ಮುಳುಗಿರುವಿರಿ. ನೀವು ಉತ್ತಮ ಗಾಯಕ, ಸಂಗೀತಗಾರ, ಕಲಾವಿದ, ಕವಿ, ಭಾಷಾಶಾಸ್ತ್ರಜ್ಞ, ಕಾದಂಬರಿಕಾರ, ಬರಹಗಾರ ಅಥವಾ ಚಿಂತಕ ವೃತ್ತಿಗಳು ಹೆಚ್ಚು ಹೊಂದಾಣಿಕೆ ಆಗುತ್ತದೆ. ಸಾಮಾನ್ಯವಾಗಿ ನಿಮ್ಮ ವೈವಾಹಿಕ ಜೀವನವು ಉತ್ತಮವಾಗಿರುತ್ತದೆ. ಆದರೆ ಸಂಗಾತಿಗೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಸಾಧ್ಯ. ವೈವಾಹಿಕ ಜೀವನದ ಅತ್ಯುತ್ತಮತೆಯನ್ನು ಪಾಲಿಸಲು ನೀವು ಅಚಲ ಮತ್ತು ಅನುಮಾನಾಸ್ಪದ ನಡವಳಿಕೆಯನ್ನು ಮಾಡಬಾರದು.
ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಧನಾತ್ಮಕತೆಯು ಕ್ರಮೇಣ ಮೇಲುಗೈ ಸಾಧಿಸುತ್ತದೆ. ಗಂಡ ಹೆಂಡತಿ ಪರಸ್ಪರರ ದೌರ್ಬಲ್ಯಗಳನ್ನು ನಿರ್ಲಕ್ಷಿಸಲು ಕಲಿತರೆ ನೀವಿಬ್ಬರೂ ಶಿವ ಪಾರ್ವತಿಯಂತಹ ಅದ್ಭುತ ದಂಪತಿಗಳು ಎಂದು ಸಾಬೀತುಪಡಿಸುತ್ತೀರಿ. 32 ವರ್ಷ ವಯಸ್ಸಿನವರೆಗೆ ನೀವು ಜೀವನದಲ್ಲಿ ಸವಾಲುಗಳನ್ನು ಎದುರಿಸಬೇಕಾಗಬಹುದು. ಅದರ ನಂತರ ವಿಷಯಗಳು ನೆಲೆಗೊಳ್ಳಲು ಪ್ರಾರಂಭಿಸುತ್ತವೆ. 33 ರಿಂದ 50 ವರ್ಷ ವಯಸ್ಸಿನವರೆಗೆ ಸಮಯವು ನಿಮಗೆ ತುಂಬಾ ಅನುಕೂಲಕರ ಮತ್ತು ಯಶಸ್ವಿಯಾಗುತ್ತದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಸಂಪತ್ತು ಹೆಚ್ಚಾಗುತ್ತದೆ. ಕುಟುಂಬದಲ್ಲಿ ಸಂತೋಷದಿಂದ ನೀವು ಒಳ್ಳೆಯ ಜನರೊಂದಿಗೆ ಸಹ ಸಂಬಂಧ ಹೊಂದುತ್ತೀರಿ ಮತ್ತು ಅವರೊಂದಿಗೆ ವಿಶ್ವಾಸ ಗಳಿಸುತ್ತೀರಿ. ನೀವು ಹೆಚ್ಚು ಏರಿಳಿತಗಳಿಲ್ಲದೆ ಸುಲಭವಾದ ಜೀವನವನ್ನು ಆನಂದಿಸಬಹುದು. ಮುಂದುವರೆದಂತೆ ನೀವು ಕುಟುಂಬದ ಸದ್ಗುಣಗಳ ಕಡೆಗೆ ಹೆಚ್ಚು ಹೆಣೆದುಕೊಂಡಿರುವಿರಿ ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯವನ್ನು ಹಂಚಿಕೊಳ್ಳುತ್ತೀರಿ. ಆದಾಗ್ಯೂ ಪ್ರಾರಂಭದ ಅವಧಿಯಲ್ಲಿ ನೀವು ಸಾಕಷ್ಟು ಜಾಗರೂಕರಾಗಿರದಿದ್ದರೆ ಕ್ರೂರ ಸ್ವಭಾವ, ದೋಷಯುಕ್ತ ದೃಷ್ಟಿ ಮತ್ತು ಕಣ್ಣಿನ ಕಾಯಿಲೆಗಳಿಗೆ ಗುರಿಯಾಗಬಹುದು. ನೀವು ಜೀವನದ ಕೆಲವು ಅಂಶಗಳ ಬಗ್ಗೆ ಅಸಹನೆ ಹೊಂದಬಹುದು ಮತ್ತು ಆಲೋಚನೆ ಮತ್ತು ಕಾಳಜಿಯಿಲ್ಲದೆ ವರ್ತಿಸಬಹುದು. ಅದು ನಿಮ್ಮ ಅವನತಿಗೆ ಕಾರಣವಾಗಬಹುದು. ಹೀಗಾಗಿ ನೀವು ಕಾರ್ಯನಿರ್ವಹಿಸುವ ಮೊದಲು ಯಾವಾಗಲೂ ಯೋಚಿಸಿ ಮತ್ತು ಜೀವನದಲ್ಲಿ ಏನನ್ನಾದರೂ ಮಾಡುವ ಮೊದಲು ನೀವು ನಂಬಬಹುದಾದ ಮಾರ್ಗದರ್ಶನವನ್ನು ತೆಗೆದುಕೊಳ್ಳಲು ಮರೆಯಬೇಡಿ. ನಿಮ್ಮ ಜೀವನದ ಆರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ಸವಾಲಾಗಿರುತ್ತದೆ. ಎಲ್ಲವೂ ತಪ್ಪಾಗಿದೆ ಎಂದು ನೀವು ಭಾವಿಸುವಿರಿ ಮತ್ತು ಹಲವಾರು ಸಂದರ್ಭಗಳಲ್ಲಿ ನೀವು ಅಸಹಾಯಕರಾಗಬಹುದು. ಅನೈಚ್ಛಿಕವಾಗಿಯಾದರೂ ನಿಮ್ಮ ಜೀವನವನ್ನು ನಿಷ್ಕ್ರಿಯಗೊಳಿಸಲು ನೀವು ಒಲವು ತೋರುತ್ತೀರಿ. ನೀವು ಬಹಳಷ್ಟು ಹಣವನ್ನು ಉಳಿಸಲು ಸಾಧ್ಯವಾಗುತ್ತದೆ. ಅಲ್ಲದೆ ಭಾವನೆಗಳ ಬಗ್ಗೆ ಮಾತನಾಡುತ್ತಾ, ವಾಸ್ತವದಲ್ಲಿ ಈ ಭಾವನೆಗಳು ಒತ್ತಡ ಮತ್ತು ಜೀವನದ ಬಗ್ಗೆ ಸ್ಪಷ್ಟತೆಯ ಕೊರತೆಯಿಂದಾಗಿ. ಜೀವನ ಯೋಜನೆಯನ್ನು ರೂಪಿಸುವ ಮೂಲಕ ನೀವು ಈ ಸಂದರ್ಭಗಳನ್ನು ಸುಲಭವಾಗಿ ನಿಭಾಯಿಸಬಹುದು. ಇದಲ್ಲದೆ ನೀವು ಪ್ರೀತಿಯಿಂದ ಅದೃಷ್ಟಶಾಲಿಯಾಗುತ್ತೀರಿ ಎಂಬ ಅಂಶವು ನಿಮ್ಮನ್ನು ವಿವೇಕದಿಂದ ತಡೆಯುತ್ತದೆ. ಈ ನಕ್ಷತ್ರದಲ್ಲಿ ಜನಿಸಿದವರು ತಮ್ಮ ಹೃದಯದಲ್ಲಿ ಅಪಾರ ಪ್ರೀತಿಯನ್ನು ತುಂಬಿದ ಶುದ್ಧ ಆತ್ಮಗಳಲ್ಲಿ ಒಬ್ಬರು ಎಂದು ಪರಿಗಣಿಸಲಾಗಿದೆ. ಆದ್ದರಿಂದ ಅವರು ತುಂಬಾ ದುರ್ಬಲವಾಗಿರುತ್ತಾರೆ ಮತ್ತು ಸೂಕ್ಷ್ಮವಾಗಿರುತ್ತಾರೆ. ಅವರ ಮನಸ್ಸು ಆಗೊಮ್ಮೆ ಈಗೊಮ್ಮೆ ಏರುಪೇರಾಗುತ್ತದೆ. ಆದರೆ ಅವರು ಬುದ್ಧಿವಂತರು, ಪ್ರಾಮಾಣಿಕತೆ ಮತ್ತು ವಿಧೇಯತೆಯಿಂದ ಆಶೀರ್ವದಿಸುತ್ತಾರೆ. ಅವರು ಜನರಿಂದ ಅಪಾರ ಪ್ರೀತಿಯನ್ನು ಪಡೆಯುತ್ತಾರೆ. ಹೃದಯದಲ್ಲಿ ಅಪಾರ ಪ್ರೀತಿಯನ್ನು ಹೊಂದಿದ್ದೀರಿ ಮತ್ತು ಇದರಿಂದಾಗಿ ನೀವು ಒಳಗಿನಿಂದ ಹೆಚ್ಚು ದುರ್ಬಲ ಮತ್ತು ಸೂಕ್ಷ್ಮವಾಗಿರುತ್ತೀರಿ. ನಿಮ್ಮೊಳಗೆ ಹೆಚ್ಚಿನ ಆಕ್ರಮಣಶೀಲತೆ ಇದೆ ಮತ್ತು ನೀವು ಜನರನ್ನು ಸುಲಭವಾಗಿ ಕ್ಷಮಿಸುವುದಿಲ್ಲ. ನಿಮ್ಮದು ಬಲವಾದ ವ್ಯಕ್ತಿತ್ವ, ತೀಕ್ಷ್ಣವಾದ ಬುದ್ಧಿವಂತಿಕೆ, ಸಹಜ ನಾಯಕ, ಕ್ರಿಯಾಶೀಲ, ಹಾಸ್ಯದ, ಕುತೂಹಲ, ಹೊಸ ಜ್ಞಾನವನ್ನು ಹುಡುಕುವುದು, ಗ್ರಹಿಕೆ ಮತ್ತು ಸೂಕ್ಷ್ಮತೆ, ಉತ್ತಮ ಉಡುಪು ಮತ್ತು ಪರಿಕರಗಳನ್ನು ಇಷ್ಟಪಡುವುದು, ಹಾಡುವುದು, ಬರೆಯುವುದು, ಮಾತನಾಡುವುದು ಮತ್ತು ಮಾತನಾಡುವುದನ್ನು ಆನಂದಿಸುವುದು, ಹಲವಾರು ವಿಷಯಗಳಲ್ಲಿ ಸ್ಪಷ್ಟತೆ, ಚರ್ಚೆಗಳು ಮತ್ತು ವಾದಗಳನ್ನು ಆನಂದಿಸುತ್ತಾರೆ. ಉತ್ಸಾಹ, ತಾರುಣ್ಯ, ಬುದ್ಧಿವಂತ, ಕುತೂಹಲ, ಭರವಸೆ, ತ್ವರಿತ ಕಲಿಕೆಯ ಸಾಮರ್ಥ್ಯ, ಸ್ನೇಹಪರ. ವಿನೋದಕ್ಕಿಂತ ಹೆಚ್ಚು ಮಾನಸಿಕವಾಗಿದೆ. ಸ್ನೇಹಿತರು, ಕಾರ್ಮಿಕರು, ಶ್ರೀಮಂತರು. ನಿಮ್ಮದು ಹಠಾತ್ ಪ್ರವೃತ್ತಿ, ಚಂಚಲ, ನಿರಂತರ ಗಮನ ಅಗತ್ಯ, ಬಹುಪಾಲುದಾರಿಕೆ, ಹಂಬಲ ಸಂವೇದನೆ, ಬದ್ಧತೆಯಿಲ್ಲದಿರುವುದು, ಅತಿಯಾದ ಉತ್ಸಾಹವನ್ನು ಹುಡುಕುವುದು, ಸುಲಭವಾಗಿ ಬೇಸರವಾಗುವುದು, ವಿಮರ್ಶಾತ್ಮಕ, ಅಸಹಾಯಕ, ಅನುಮಾನಾಸ್ಪದ, ಅಸಮತೋಲಿತ, ಟೀಕೆಗೆ ಸೂಕ್ಷ್ಮ. ಬರಹಗಾರರು, ಕವಿಗಳು, ಜ್ಯೋತಿಷಿಗಳು, ಅತೀಂದ್ರಿಯಗಳು, ಸಂಶೋಧಕರು, ಶಿಕ್ಷಕರು, ಇಂಜಿನಿಯರ್, ಶಿಕ್ಷಕರು, ರತ್ನಶಾಸ್ತ್ರಜ್ಞರು, ನಟನೆ, ಸಂಗೀತ, ರಿಯಲ್ ಎಸ್ಟೇಟ್, ವ್ಯಾಪಾರ, ಟ್ರಾವೆಲ್ ಏಜೆಂಟ್ಗಳು,
ಜವಳಿ ಮತ್ತು ಉಡುಪುಗಳು, ಅರಣ್ಯಾಧಿಕಾರಿಗಳು, ಪಶುವೈದ್ಯರು, ಸಾಕುಪ್ರಾಣಿ ಅಂಗಡಿ ಮಾಲೀಕರು, ಪ್ರಾಣಿ ತರಬೇತುದಾರರು, ನಿರ್ವಾಹಕರು. ಈ ಉದ್ಯೋಗಗಳು ನಿಮಗೆ ಸೂಕ್ತವಾಗುತ್ತವೆ. ನಿಮ್ಮ ಜೀವನದಲ್ಲಿ ಸಂಬಂಧಗಳನ್ನು ನಿರ್ಮಿಸುವಾಗ ನಕ್ಷತ್ರದ ನಡುವಿನ ಹೊಂದಾಣಿಕೆಯ ಅಂಶಗಳನ್ನು ಪರಿಗಣಿಸುವುದು ಬಹಳ ಮುಖ್ಯ. ಮೃಗಶಿರ ನಕ್ಷತ್ರದವರು ಚಡಪಡಿಕೆ ಮತ್ತು ಶಾಂತತೆಯ ಅಗತ್ಯವಿರುವುದರಿಂದ ಈ ವ್ಯಕ್ತಿಗಳನ್ನು ತಂಪಾಗಿಸುವ ನಕ್ಷತ್ರಗಳು ಆರುದ್ರ, ಪುಷ್ಯ ಮತ್ತು ಆಶ್ಲೇಷ, ಮತ್ತು ಅವು ಹೊಂದಾಣಿಕೆಯ ನಕ್ಷತ್ರಗಳಾಗಿವೆ. ನೀವು ಮೃಗಶಿರ ನಕ್ಷತ್ರದಲ್ಲಿ ಜನಿಸಿದ ಮಹಿಳೆಯಾಗಿದ್ದರೆ ನೀವು ಸಾಮಾಜಿಕ ಕಾರ್ಯಗಳನ್ನು ಮಾಡಲು ಹೆಚ್ಚು ಆಸಕ್ತಿ ಹೊಂದಿರುತ್ತೀರಿ. ನೀವು ಆಗಾಗ್ಗೆ ಸ್ವಾರ್ಥಿ ಮತ್ತು ತ್ವರಿತ ಬುದ್ಧಿಜೀವಿ. ನೀವು ನಿಮ್ಮ ಸಂಗಾತಿಯ ಕಡೆಗೆ ಅತ್ಯಂತ ಬದ್ಧರಾಗಿರುವಿರಿ ಮತ್ತು ಉತ್ತಮ ಆಹಾರದೊಂದಿಗೆ ಆರಾಮದಾಯಕ ಜೀವನವನ್ನು ಆನಂದಿಸಲು ಇಷ್ಟಪಡುತ್ತೀರಿ. ಹೆಚ್ಚಿನವರು ಸಾಕಷ್ಟು ಶ್ರೀಮಂತರಾಗಿದ್ದಾರೆ, ಆಭರಣಗಳು ಮತ್ತು ಹೊಸ ಬಟ್ಟೆಗಳನ್ನು ಇಷ್ಟಪಡುತ್ತಾರೆ. ನೀವು ಯಾವಾಗಲೂ ನಿಮ್ಮ ಸಂಗಾತಿಯ ಮೇಲೆ ಪ್ರಾಬಲ್ಯದ ನಿಯಂತ್ರಣವನ್ನು ಹೊಂದಲು ಪ್ರಯತ್ನಿಸುತ್ತೀರಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.